ಇವತ್ತಿನ ದಿನ ನಾವು ಮಾಧ್ಯಮದಾಗ ಏನಾರು ನ್ಯೂಸ್ ನೋಡ್ಬೇಕು ಟಿವ್ಯಾಗ ಅಂತಂದ್ರೆ ಒಳ್ಳೇದೇನಾದ್ರೂ ನ್ಯೂಸ್ ಹಾಕ್ತಾರಂತಂದ್ರೆ ಬರೀ ಬೇಡದಿರೋಂಥ ನ್ಯೂಸ ಬರಾಕತ್ತವು. ಈ ಮಕ್ಕಳ ಮೇಲೆ, ಚಿಕ್ಕ ಮಕ್ಕಳ ಮೇಲೆ ಭಾಳಷ್ಟು ಪರಿಣಾಮ ಬೀಳ್ತೈತಿ ಇದರಿಂದ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಮನೇಲಿ ನೋಡಿದಾಗ ಸಣ್ಣ ಹುಡುಗರು ಟಿ ವಿ ಬಿಟ್ಟೇ ಹೇಳಕತ್ತಿಲ್ಲ. ಯಾಕಪ್ಪ ಅಂತಂದ್ರೆ ಅವರೆಲ್ಲ ಡಿ ಬಾಸ್ ಅಭಿಮಾನಿಗಳು. ಹಾಗಾಗಿ ಇವತ್ತಿನ ದಿನ ಒಬ್ಬ ಒಳ್ಳೆ ನಟರು ಪರಿಸ್ಥಿತಿ ಟೈಮು ಹೆಂಗಾಗೈತಿಪ್ಪ ಅಂತಂದ್ರೆ, ಯಾರೋ ಒಬ್ಬಕಿ ಮಿಂಡ್ರಿಗೋಸ್ಕರ ಒಬ್ಬ ಮನುಷ್ಯ ಒಂದು ಮೆಸೇಜ್, ಕೇವಲ ಬರೀ ಒಂದು ಮೆಸೇಜ್ ಮಾಡಿದ್ದಕ್ಕೆ ಅವನು ಏನು ಮಾಡಿದ್ನೋ ಬಿಟ್ನೋ, ಅವನು ಕೆಟ್ಟದಾಗ ಮಾಡಿದ್ರ ಅದಕ್ಕೆ ಕಾನೂನು ಇತ್ತು, ಕಾನೂನು ನೋಡ್ಕೊಂತಿತ್ತು. ಅವಂಗೆ ಕಂಪ್ಲೇಂಟ್ ಮಾಡ್ಬೋದಾಗಿತ್ತು. ನೀವು ಅಷ್ಟು ವಿಕೃತವಾಗಿ ಕೆಟ್ಟದಾಗಿ ಅವನ್ನ ಕೊಲೆ ಮಾಡೋಂಥದ್ದು ಸನ್ನಿವೇಶ ಸಂದರ್ಭ ನಿಮಗೆ ಬೇಕಾಗಿತ್ತ? ನಿಮಗೆಲ್ಲ ಮನುಷ್ಯತ್ವ ಐತಾ? ನಿಮ್ಮನ್ನೆಲ್ಲ ಟಿವ್ಯಾಗ ನೋಡಿಬಿಟ್ಟು ನಾವೆಲ್ಲ ನಿಮ್ಮ ಅಭಿಮಾನಿಗಳು, ಒಬ್ಬ ರೈತನ ಮಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಷ್ಟಪಟ್ಟು ಮ್ಯಾಲೆ ಬಂದಾರ ಅಂತಂದು ಎಷ್ಟು ಅಭಿಮಾನದಿಂದ ನಾವು ಗೌರವಿಸ್ತಾ ಇದ್ವಿ. ಇವತ್ತಿನ ದಿನ ನಿಮ್ಮ ಭವಿಷ್ಯಕ್ಕೆ ನೀವು ಕಲ್ಲು ಹಾಕ್ಕೊಂಬಿಟ್ರಿ. ಯಾಕಪ್ಪ ಅಂತಂದ್ರೆ ಅತಿಯಾದ ನಂಬಿಕೆ, ಕಠೋರವಾಗಿ ಮಾತಾಡೋರನ್ನ ನಂಬಂಗಿಲ್ಲ. ಇವಾಗ ಮಳ್ಳ ಮಾತಿಗೆ ಭಾಳಷ್ಟು ಜನ ನಂಬ್ತಾರ. ಅದ ಇವತ್ತಿನ ದಿನ ದರ್ಶನ್ ಅವ್ರ ಬದುಕಿನಲ್ಲಿ ಆಗೈತೆ ಅಂತ ಹೇಳ್ಬೋದು. ದರ್ಶನ್ ಸರ ನಿಮ್ಮ ಮೇಲೆ ಭಾಳಷ್ಟು ಅಭಿಮಾನ ಐತಿ. ಎಷ್ಟೋ ಕೋಟ್ಯಾಂತರ ಜನ ಅಭಿಮಾನಿಗಳನ್ನ ಪಡೆದಂತ ಒಬ್ಬ ಒಳ್ಳೆ ನಟ ನೀವು. ಆದ್ರೆ ಇವತ್ತಿನ ದಿನ ಯಾವಾಕೆ ಹಾದ್ರಗಿತ್ತಿ ಮಾಡಬಾರ, ಯಾವಾಕಿಗೆ ಮೆಸೇಜ್ ಹಾಕ್ಯಾರ ಅಂತಂದ್ರ ನೀವು ಹೋಗಿ ಅದನ್ನ ಕಂಪ್ಲೇಂಟ್ ಮಾಡ್ಬೇಕಿತ್ತು. ಅದನ್ನ ಬಿಟ್ಟು ಅವನ್ನ ಅಷ್ಟು ಕೆಟ್ಟದಾಗ ಹೊಡೆಂತದೇನಿತ್ರಿ ನಿಮ್ಗೆ? ಮನಸ್ಸಾದ್ರೆ ಹೆಂಗ್ ಬಂತು? ಪ್ರಾಣಿ ಪ್ರಿಯರು ಅದಾರ ನಮ್ಮ ಉತ್ತರ ಕರ್ನಾಟಕದಾಗ ಅದಾರ. ಅವ್ರ ಹೆಸರು ಬೇಡ, ಅವ್ರ ದೋಸ್ತಿ ಇವ್ರಿಗೆ ಐತಿ. ಸವಾಸದಿಂದ ಸನ್ಯಾಸಿ ಕೆಟ್ಟ ಹೋದ್ನಂತ. ಹಂಗ ಕೆಲವರು ಸವಾಸದಿಂದ ಕೆಡ್ತಾರಂತ ಹೇಳ್ಬೋದು. ದೋಸ್ತಿ, ಆ ದೋಸ್ತಿ ನೋಡ್ಬಿಟ್ಟು ಅವನು ಮಾಡ ನಾವು ಮಾಡ್ತೀವಿ ಅನ್ನೋ ಒಂದು ವಿಚಾರಗಳು. ಒಬ್ಬ ರಾಜಕಾರಣಿ ಆಗಿರ್ಬೋದು, ಒಬ್ಬ ನಟರಾಗಿರ್ಬೋದು, ನಿಮ್ಮನ್ನೆಲ್ಲ ನೋಡಿ ಜನರು ಕಲ್ಕೋಬೇಕು. ಏನು ಒಳ್ಳೆ ಸಂದೇಶ ಕೊಡ್ಬೇಕು ನೀವು ಸಮಾಜಕ್ಕೆ. ಅದನ್ನ ಬಿಟ್ಟು ನೀವ ಈ ರೀತಿ ಕೆಟ್ಟ ದಾರಿಗೆ ಇಳಿದ್ರ ನಿಮ್ಮಂತರ ರಾಜಕಾರಣದಲ್ಲಿ ರಾಜಕೀಯ ಮಾಡೋಕ್ಕೂ ನಾಲಾಯಕ್ಕಿಲ್ಲ, ನೀವು ಸಿನಿಮಾ ಮಾಡೋಕ್ಕೂ ನಾಲಾಯಕಲ್ಲ. ನಿಮ್ಮಂತರ ಈ ಫೀಲ್ಡಿಗೆ ಬರಲೇಬಾರ್ದು. ನಿಮ್ಮಂತರಿಂದ ಸಮಾಜ, ಮಕ್ಕಳು ಮರಿಯೆಲ್ಲ ಕೆಟ್ಟ ದಾರಿ ಹಿಡಿಯಂತ ಮತ್ತೆ ಒಂದು ಸನ್ನಿವೇಶ ಉಂಟ್ಕೋಬಹುದು ಮುಂದಿನ ದಿನಮಾನಗಳಲ್ಲಿ. ನಿಮ್ಮಂತರೆಲ್ಲ ಬೇಕಾ? ಪ್ರಾಣಿನ ಬಹಳಷ್ಟು ಪ್ರೀತಿಯಿಂದ ಸಾಕ್ತೇವಿ ನಾವು, ಕಟುಕರಲ್ಲ ನಾವು, ಟೆರ್ರರಿಸ್ಟ್ ಅಲ್ಲ ನಾವು, ಅದಲ್ಲ ಇದಲ್ಲ ಕೆಲವೊಬ್ರು ಮಾತಾಡ್ತಾರಪ್ಪ. ಯಾಕಂದ್ರೆ ನೀವು ಮಾಡಿರೋದನ್ನ ಕಾನೂನು ನೋಡ್ತೈತಿ, ದೇವ್ರು ನೋಡ್ತಾನ. ಕರ್ಮ ಅನ್ನೋದು ಯಾವತ್ತು ನಿಮ್ಮನ್ನ ಬಿಡಲ್ಲ. ಮ್ಯಾಲೆ ನೋಟಕ್ಕ ನೀವು ನಗ್ನಗ್ತಾ ಇರ್ಬೋದು, ಆದ್ರೆ ದೇವ್ರು ಯಾವತ್ತು ನಿಮ್ಮನ್ನ, ನಿಮ್ಮ ಪಾಪ ಮಾಡಿದ್ದನ್ನ ಯಾವತ್ತು ನಿಮ್ಮನ್ನ ಕ್ಷಮಿಸಲ್ಲ. ಕೆಲವೊಬ್ಬ ಜನರಿಗೆ ಅರ್ಥ ಆಗುತ್ತೆ ಈ ಮಾತು. ದರ್ಶನ್ ಅವ್ರಿಗೆ ಅಂತ ಅಲ್ಲ, ದರ್ಶನ್ ಅವರೇ ನೀವು ಮಾಡಿರೋದು ಭಾಳ ತಪ್ಪು. ಒಬ್ಬ ಬಡ ಮಗನ್ನ ನೀವು ಅವ್ರ ಜೀವನ ನುಂಗಿ ನೀರು ಹಿಡಿದ್ರಿ. ಪಾಪ ಹೆಣ್ಮಗಳು ಬಸರಿ ಅದಾಳ, ಇನ್ನೂ 1 ವರ್ಷ ಆಗೈತಿ ಮದುವೆ ಆಗಿ. ಅವ್ರ ಬದುಕೇನು ಬಡಬಗ್ಗರ, ಅವ್ರ ತಂದೆ ತಾಯಿಗೆ ವಯಸ್ಸಾಗೈತಿ. ಅಷ್ಟು ನೀವು ಕೆಟ್ಟದಾಗಿ ಹೊಡೆಯಂಥದ ಅವಶ್ಯಕತೆ ಏನಿತ್ರಿ? ಫೋಟೋ ನೋಡಕ್ ಆಗತ್ತಿಲ್ಲ ಮನುಷ್ಯಂದ. ರೇಣುಕಾ ಸ್ವಾಮಿ ಅಂತ ಚಿತ್ರದುರ್ಗದವ್ರು ಏನೋ ಒಂದು ಕೆಟ್ಟದಾಗ ಕಮೆಂಟ್ ಹಾಕಿದ್ನ ಬೇದ ಸುಮ್ಮನೆ ಬಿಡಬೇಕಾಗಿತ್ತು. ಇಲ್ಲ, ಅದಕ್ಕಂತ ಕಾನೂನು ಐತಿ. ನೀವು ಕಂಪ್ಲೇಂಟ್ ಮಾಡೋದ ಬಿಟ್ಟು ನೀವ ಕಾನೂನು ಕೈ ತಗೊಂತೀರಿ. ನೀವ ಹಂಗಾದ್ರೆ ಕೋರ್ಟು ಕಾನೂನು, ರೊಕ್ಕ ಐತಿ, ಹೆಸರು ಐತಿ, ಅಧಿಕಾರ ಐತಿ ಅಂತಂದು ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಿರಲ್ಲ, ನಿಮ್ಮಂತರ್ಗಿಂತದ ಗತಿ ಬರೋದು. ಉದ್ಧಾರ ಆಗಲ್ಲ ನೀವೆಲ್ಲ. ನಿಮ್ಮ ಬದುಕಿಗೆ, ನಿಮ್ಮ ಬಂಗಾರದ ಜೀವನಕ್ಕೆ ಬೆಂಕಿ ಹಾಕಿಂದ್ರಿ ನೀವು. ಇನ್ನು ಮುಂದೆ ಜನರಿಗೆ ಏನ್ ಸಂದೇಶ ಕೊಟ್ಟಂಗ? ಅಯ್ಯೋ ಎಲ್ರಿಗೆ ಅದನ್ನ ನೋಡ್ಬಿಟ್ಟು ನಮ್ಗ ಬೇಜಾರತಿಪ್ಪ, ಹಿಂಗೆಲ್ಲ ಆತಲ್ಲ, ಯಾಕೆ ಹಿಂಗೆಲ್ಲ ಮಾಡ್ಕೊಂಡ್ರಿ ಇವರು ಒಬ್ಬ ಹೆಣ್ಮಗಳಿಗೋಸ್ಕರ ಅಂತದೇನಿತ್ರಿ? ಬಹಳ ಜನ ಮೆಸೇಜ್ ಮಾಡ್ತಾರಂತ ನಾವು ಕೂಡ ಹೋಗಿ ಹೊಡ್ಯಾಕಾಗತ್ತ ಅವ್ರನ್ನ? ತಲೆ ಕೆಡ್ಸ್ಕೊಬಾರ್ದ್ರಿ. ಬೇದ್ ಬುದ್ಧಿ ಹೇಳ್ಬೇಕ.
ಅದಕ್ಕಂತ ಸ್ಟೇಷನ್ ಅದಾವ, ಕೋರ್ಟ್ ಅದಾವ. ಅದ್ರ ಮುಖಾಂತರ ನಾವು ನ್ಯಾಯ ಪಡ್ಕೋಬೇಕೆ ಹೊರತು ಕಾನೂನು ನಾವು ಕೈ ತಗೋಬಾರ್ದ್ರಿ. ಅವತ್ತು ಕೆಲವೊಬ್ರು ಇರ್ತಾರ ರಾಜಕಾರಣಿಗಳು, ನಾವು ಪ್ರಾಣಿ ಪ್ರಿಯರು, ನಾವು ಟೆರರಿಸ್ಟ್ ಅಲ್ಲ, ಅದಲ್ಲ ಇದಲ್ಲ ಅಂತಿರ್ತಾರ. ನಿಮ್ಮ ಸ್ನೇಹಿತರು ಪಾಪ ಅವ್ರದ್ದು ನಿಮ್ಗೆ ನೆರಳು ಬಡ್ದಿರ್ಬೇಕೇನೋ ಅಂತ ದುಷ್ಟರದ ಸ್ವಲ್ಪ ಚಾಳಿ ಬಿಡ್ರಿ, ದೋಸ್ತಿ ಬಿಡ್ರಿ. ಈ ದುಷ್ಟ ಹೆಣ್ಮಕ್ಳದ ಇಂಥದ್ದು ದೋಸ್ತಿ ಬಿಟ್ಬಿಡ್ರಿ. ಈ ಹೆಣ್ಮಕ್ಳು ಹೆಣ್ಣಿನಿಂದನ ಎಲ್ಲ ಮಹಾಭಾರತ ರಾಮಾಯಣ ನಡೆದಿದ್ದು. ಯಾಕಪ್ಪ ಅಂತಂದ್ರೆ ಹೆಣ್ಣಿಗೆ ಭಾಳ ತಾಳ್ಮೆ ಮುಖ್ಯ. ಅಮ್ಮ ತಾಯಿ, ನಿಮ್ಮ ಅಣ್ಣನೋ ನಿಮ್ಮ ತಮ್ಮನೋ ಅಂತಂದು, ಯಾಕಣ್ಣ ನನಗೆ ಯಾಕೆ ಹಿಂಗೆ ಮೆಸೇಜ್ ಕಳಿಸ್ತೀಯ ಅಂತಂದು ಪ್ರೀತಿಯಿಂದ ನೀ ಕೇಳಿದ್ರ ಅವ ತಪ್ಪ ತಂಗಿ ಅಂತ ಉತ್ತರ ಕೊಡ್ತಿದ್ದ. ನೀನು ಕಮೆಂಟ್ ಒಳಗನ ಬೇಬರ್ಸಿ ಹಾದ್ರಿಗಿತ್ತಿ ಒಬ್ಬರ ಜೀವ ತಿಂದಲೇ ನಿನಗೆ ಮಾಡ ಮರ್ದೈತ, ನಿನಗ ಬಾ ಹೊರಗಡೆ, ನಿನಗೆ ಚಪ್ಲಿ ಏಟ್ಲಿ ಹೊಡಿಬೇಕು, ನಿನಗೆ ಹಂಗ ಹಿಂಗ ಬಿಡಬಾರ್ದು. ನೀ ಒಬ್ಬ ಮನುಷ್ಯಕ್ಕೆ ಅಲ್ಲ, ನಿನಗೆ ಮನುಷ್ಯತ್ವ ಆಯ್ತಾ? ಪ್ರತಿಯೊಬ್ಬ ಹೆಣ್ಣಿನಲ್ಲಿ ತಾಯಿ ಹೃದಯ ಇರ್ತದೆ ಅಂತ. ನಿನಗೆ ಆ ಹೃದಯನ ಇಲ್ಲಲ್ಲೇ. ನಿನಗೆ ಯಾರ್ದಾರ ರೊಕ್ಕದಾಗ ಮಜಾ ಮಾಡ, ನಿಮ್ಗೆಲ್ಲ ಎಲ್ಲಿರ್ಬೇಕಲ್ಲೇ? ಜನ ಸೇವೆ ಮಾಡ್ರಿಗೆ, ರೈತರ ಪರ ಧ್ವನಿ ಎತ್ತರಿಗೆ, ಹೋರಾಟಗಾರರಿಗೆ ಹೃದಯ ಇರ್ತೈತಲೇ. ನಿಮ್ಮಂತ ಬಿತ್ರೆಯರಿಗೆ, ಫ್ಯಾಷನ್ ಶೋ ಕೊಡೋರಿಗೆ ನಿಮ್ಗೆಲ್ಲ ಬಡವ್ರ ಕಷ್ಟ, ಬಡವ್ರ ಮಕ್ಕಳ ಕಷ್ಟ, ಜೀವದ ಬೆಲೆ ಒಬ್ರದ್ದು ನಿಮಗೆ ಗೊತ್ತಿರಲ್ಲ. ನಿನಗೆ ಅಂಥದ್ದು ಏನು ಮಾಡಬಾರ್ದು ಮಾಡಿದ್ನೋ, ನಿನಗೇನು ಯಾರಿಗಿಲ್ಲಾರ್ದೈತೆ ನಿನಗೆ ಯಾರಿಗೆ ಗೊತ್ತು? ಊರ ಹಾದ್ರಿಗಿತ್ತಿ ನಿನ್ನ ಬಾಯಿಗೆ ಮಣ್ಣು ಹಾಕ, ನಿನಗೇನ ಕಮೆಂಟ್ ಹಾಕ್ಯಾನಂತಂದು ಒಬ್ಬ ಮನುಷ್ಯಂದು ಒಳ್ಳೆ ಮನುಷ್ಯನ ಜೀವನ ತಗೊಂತೀಯ? ಥೂ. ಎಲ್ಲ ಯುವಕರಾಗಿರ್ಬೋದು, ಜನತೆ ಆಗಿರ್ಬೋದು, ಇಂಥದನ್ನ ಖಂಡಿಸ್ಬೇಕು ನಾವು, ಪ್ರಶ್ನೆ ಮಾಡ್ಬೇಕು ನಾವು. ಯಾಕಪ್ಪ ಅಂತಂದ್ರ ಇವತ್ತ ಅವಂಗಾಗಿದ್ದು ನಾಳೆ ನಿಮ್ಮ ಮನೇಲಿ ಆಗ್ಬೋದು. ಇಂಥವ್ರಿಗೆ ನಾವು ಸುಮ್ಮನೆ ಬಿಡಬಾರ್ದು. ಇಂಥ ಹೆಣ್ಮಕ್ಳಿಂದನ ಎಷ್ಟೋ ಜೀವ ಹೋಗ್ತಾವು. ಬುದ್ಧಿ ಅದಕ್ಕಂತ ಖಾದ್ಯ ಕಾನೂನು ಐತಿ, ಖಾದ್ಯ ಕಾನೂನು ಪ್ರಕಾರ ಹೋಗ್ಬೇಕು. ಅದನ್ನ ಬಿಟ್ಬಿಟ್ಟು ಈ ರೀತಿ ಕ್ರೂರವಾಗಿ ಹಿಂಗ ಕೊಲೆ ಮಾಡಿ ಶೆಡ್ ಒಳಗೆ ಎಳ್ಕೊಂಡ್ ಹೋಗಿರಿ. ಆ ಶೆಡ್ ಅಂತ ತಕ್ಷಣ ನೆನಪು ಬರ್ತೈತಿ. ಏನಪ್ಪ ಆ ಶೆಡ್ ಒಳಗ ಇನ್ನೂ ಅನೇಕ ಏನೇನಾಗ್ಯಾವ ಏನೋ ಯಾರಿಗ ಗೊತ್ತು. ಸರಿಯಾಗಿ ತನಿಖೆ ಆಗ್ಬೇಕಿದೆಲ್ಲ. ಸರಿಯಾಗಿ ತನಿಖೆ ಮಾಡಿದ್ರೆ ಗೊತ್ತಾಗ್ತೈತಿ. ಎಷ್ಟೋ ದಬ್ಬಾಳಿಕೆ, ದೌರ್ಜನ್ಯ, ಎಷ್ಟು ಮಂದಿ ಕೊಲೆ ಮಾಡ್ಯಾರೋ ಅಲ್ಲಿ ಯಾರಿಗ ಗೊತ್ತು? ಎಷ್ಟು ಮಂದಿ ಕಿಡ್ನಾಪ್ ಮಾಡ್ಯಾರೋ ಏನೋ. ಸರಿಯಾಗಿ ತನಿಖೆ ಮಾಡಿದ್ರೆ ಎಲ್ರೂ ಬಾಯಿ ಬಿಡ್ತಾರೆ. ಇವರು ಅಲ್ಲಿ ತನ ಬಾಯಿ ಬಿಡಲ್ಲ. ರಾಜಕೀಯದರ ಸಪೋರ್ಟ್ ಐತಿ ಅಂತ ದಿಮಾಕ ಮಾಡ್ತೀರಾ? ಖಾದ್ಯ ಕಾನೂನು ಎಲ್ಲ ಎಲ್ರಿಗೂ ಒಂದು ಹೆಣ್ಣಿಗೆ ನೋವು ಆದ್ರೆ ಅಷ್ಟ, ಒಬ್ಬ ಗಣಮಗನ ಜೀವ ಹೋದ್ರೆ ಅಷ್ಟ. ಎಲ್ಲರ ಪರ ಧ್ವನಿ ಎತ್ತಬೇಕು. ಅಷ್ಟು ಕೆಟ್ಟದಾಗಿ ಹೊಡೆದು ಗಟ್ರದಾಗ ಹಾಕಿ ಅವನ ಕಾಲಿದೊಳಗೆ ಹಾಕಿ ನಾಯೆಲ್ಲ ಎಳ್ಕೊಂಡ್ ತಿನ್ನಂಗೆ ಮಾಡಿದಿರಲ್ಲ, ನಿಮ್ಮ ಬಾಯಿಗೆ ಮಣ್ಣು ಹಾಕ. ಅವ್ರ ಜೀವ ಯಾರು ತಂದು ಕೊಡ್ತಾರ ಹೇಳ್ರಿ ನೋಡೋಣ. ನೀವೊಬ್ಬ ದೊಡ್ಡ ಹೀರೋ ಅಂತಿದ್ದೆಪ್ಪ. ಈ ರೀತಿ ನೀನು